ಹಾಕೋಕ್ಕಿಂತ ಮೊದಲು ಎಲ್ಲಾನು ತಿಳ್ಕೊಂಡೆ ನಿಜವಾಗ್ಲೂ. ಯಾಕಂದ್ರೆ ಇದ್ರದ್ದು ಒಂದು ರೀತಿ ನನಗೆ ಇದ್ರದ್ದು ಬೆನಿಫಿಟ್ಸ್ ಆಯ್ತು, ಇದ್ರದ್ದೊಂದು ಯೂಸ್ ಮಾಡಿದಾಗ ಏನೆಲ್ಲ ಇದ್ರದ್ದು ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಸ್ಕಿನ್ನಿಗೆ ಅಂತ ಅಂದೆಲ್ಲ ನೋಡ್ಕೊಂಡು ಆದ್ಮೇಲೆ ನಾನು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫೇಶಿಯಲ್ ಮಾಡ್ಕೊಳಕ್ಕೆ ಪಾರ್ಲರ್ ಹೋಗ್ತಿದ್ರ ಕ್ಯಾನ್ಸಲ್ ಮಾಡಿಬಿಡ್ರಿ. ಯಾಕಂತೀರಾ, ಇವತ್ತು ನಾನು ತೋರಿಸುವಂಥ ಒಂದು ಫೇಸ್ ಪ್ಯಾಕ್ ಇದ್ದ ನಿಮ್ಮ ಸ್ಕಿನ್ 10 ಪಟ್ಟು ಈ ಒಂದು ನಾವು ಫೇಶಿಯಲ್ ಮಾಡಿಸೋದಕ್ಕಿಂತ 10 ಪಟ್ಟು ನಮ್ಗೆ ಗ್ಲೋ ಕೊಡುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ. ಇದರಿಂದ ನಮ್ಮ ಮುಖದ ಮೇಲೆ ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ ಮತ್ತು ಕಲೆಗಳನ್ನ ದೂರ ಮಾಡೋದಕ್ಕೆ, ಸ್ಕಿನ್ ಟೈಟ್ ಆಗೋದಕ್ಕೆ ಮತ್ತು ಹೊಳಪಾಗೋದಕ್ಕೆ ಸಹಾಯ ಮಾಡುವಂಥ ಒಂದು ಫೇಸ್ ಪ್ಯಾಕ್ ಅನ್ನ ತಗೊಂಡಿನಿ. ಬಹಳನೇ ಈಸಿ ಆಗೈತಿ. ಬರೀ 2 ಇಂಗ್ರೀಡಿಯೆಂಟ್ಸ್ ಆದರೆ ನಮ್ಗೆ ಸಾಕು. ಅಷ್ಟು ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕ್ ಇದಾಗೈತಿ. ನಿಜವಾಗ್ಲೂ ನಾನು ಶಾಕ್ ಆಗಿದ್ದೀನಿ ಈ ಒಂದು ಫೇಸ್ ಪ್ಯಾಕ್ ಅನ್ನು ಹಾಕೊಂಡಾದ್ಮೇಲೆ. ಅಂದ್ರೆ ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಆಗುತ್ತೆ ಅಂತ ಹೇಳಂದು ಈ ಫೇಸ್ ಪ್ಯಾಕ್ ನಿಮ್ಮ ಮನೆಗೆ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಅಂತೀರಿ ಈ ಒಂದು ಫೇಸ್ ಪ್ಯಾಕ್ ನೀವು ಯಾಕೆ ಮೊದಲಿಗೆ ನಮಗೆ ಹೇಳಿಲ್ಲ ಅಂತ ಹೇಳೋದು. ಅಷ್ಟು ಚೆನ್ನಾಗಿ ಈ ಫೇಸ್ ಪ್ಯಾಕ್ ಐತಿ. ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನಾನು ಏನೆಲ್ಲ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತೀನಿ, ಅಲೋವೆರಾ ಜೆಲ್ ಆಯಿತು, ರೋಸ್ ವಾಟರ್ ಆಯಿತು, ಗ್ಲಿಸರಿನ್ ಆಯಿತು, ಎಲ್ಲಾನು ನಾನು ಏನೆಲ್ಲ ಯೂಸ್ ಮಾಡ್ತಿರ್ತೀನಿ ಅದನ್ನೆಲ್ಲಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಳ್ಳೆ ಕ್ವಾಲಿಟಿ ಇರುವಂಥವನ್ನ ನಾನು ತರಿಸಿ ಯೂಸ್ ಮಾಡ್ತಿರ್ತೀನಿ. ಅದನ್ನೇ ನಾನು ಲಿಂಕ್ ಹಾಕಿರ್ತೀನಿ. ಅಲ್ಲಿಂದ ಬೇಕಿದ್ರೆ ನೀವು ತರಿಸ್ಕೋಬಹುದು. ಹಾಗೆ ಇನ್ನೊಂದು ಇಲ್ಲಿ ಹೇಳ್ತೀನಿ, ನನಗೆ ಸೋಪು ಆಯಿಲು ಪೌಡರ್ ಬಹಳಷ್ಟು ಆರ್ಡರ್ ಬಂದಿದ್ದಾವೆ. ಎಲ್ಲದಕ್ಕೂ ನಾನು ತಯಾರು ಮಾಡ್ಕೊಂಡಿದ್ದೀನಿ. ಮತ್ತೆ ಎಲ್ಲರಿಗೂ ನಾನೀಗ ಆರ್ಡರ್ ತಗೊಂಡಿದ್ದೀನಿ. ಆಮೇಲೆ ದುಡ್ಡನ್ನು ಹಾಕಿದ್ದಾರೆ ನೋಡ್ರಿ. ಎಲ್ಲಾನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದಿಷ್ಟು ಇಲ್ಲಿ ತೋರ್ಸಕ್ಕೆ ಮೇಲೆ ಬಿದ್ದಿದ್ದ ಅಂತ ಹೇಳಿ ಇಷ್ಟು ಪ್ಲೇಟ್ ನಾನು ಇಷ್ಟುಕೊಂಡು ತೋರ್ಸೋತೀನಿ. ಇಷ್ಟನ್ನು ನಾನೀಗಾಗಲೇ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಬರೀ ಈಗ ಈ ಫೇಸ್ ಪ್ಯಾಕನ್ನು ಯಾವ ರೀತಿ ಹಾಕೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ತೀನಿ. ಈ ಒಂದು ಫೇಸ್ ಪ್ಯಾಕ್ ಕೊಟ್ಟಿರುವಂಥ ರಿಸಲ್ಟ್ ಇದು ಎಷ್ಟು ಖುಷಿ ಆಗುತ್ತೆ ಅಂದರೆ, ಈ ಫೇಸ್ ಪ್ಯಾಕ್ ನಾವು ಹಾಕೊಂಡಾಗ ನಾನು ನಿಜವಾಗ್ಲೂ ನಾನು ಫೇಸ್ ವಾಶ್ ಮಾಡ್ಕೊಂಡು ಹೊರಗೆ ಬಂದು ನನ್ನದು ಫೇಸ್ನ ನೋಡ್ಕೊಂಡಾಗ ಎಷ್ಟು ಖುಷಿ ಆತಂದ್ರೆ ಅದನ್ನು ಹೇಳೋಕ್ಕಾಗಂಗಿಲ್ಲ. ಬರ್ರಿ ಈ ಒಂದು ಫೇಸ್ ಪ್ಯಾಕ್ ಯಾವುದು ಅಂತ ಹೇಳೋದು ನಾನು ನಿಮಗೆ ತೋರಿಸ್ತೀನಿ. ನೋಡಲಿ, ಚಿಯಾ ಸೀಡ್ಸು. ಈ ಚಿಯಾ ಸೀಡ್ಸು ನಮ್ಮ ಬೊಜ್ಜನ ಕಡಿಮೆ ಮಾಡೋದ್ರಾಗ ಎಷ್ಟು ದೊಡ್ಡ ಸಹಾಯ ಮಾಡೋದೋ ಅಷ್ಟೇ ದೊಡ್ಡ ಸಹಾಯ ನಮಗೆ ಈ ಒಂದು ಸ್ಕಿನ್ನಿಗೂ ಮಾಡುತ್ತೆ. ಇದನ್ನ ಈ ಚಿಯಾ ಸೀಡ್ಸ್ ಅನ್ನ ನಾವು ಬೇಕಾದಷ್ಟು ರೀತಿಯಾಗಿರುವಂತಹ ಫೇಸ್ ಪ್ಯಾಕ್ ಅನ್ನ ನಾವು ಹಾಕೋಬಹುದು ಇದರಲ್ಲಿ. ಆಮೇಲೆ ಮೊಡವೆಗಳಿಗೂ ಬರ್ತೈತಿ ಇದು. ಆಮೇಲೆ ನಮ್ಮ ಸ್ಕಿನ್ ಟೈಟ್ ಆಗೋದಕ್ಕೂ ಸಹಾಯ ಮಾಡ್ತೈತಿ. ನಮ್ಮ ಸ್ಕಿನ್ ಅಲ್ಲಿರುವಂತಹ ಕಲೆಗಳನ್ನ ದೂರ ಮಾಡೋದಕ್ಕೂ ಸಹಾಯ ಮಾಡ್ತೈತಿ. ಆಮೇಲೆ ಇದ್ರೊಳಗೆ ಬೇರೆ ಬೇರೆ ರೀತಿಯಾಗಿರುವಂತಹ ಒಂದ್ಸರ್ತಿ ಜೇನುತುಪ್ಪ, ಒಂದ್ಸರ್ತಿ ಹಾಲು, ಒಂದ್ಸರ್ತಿ ಮೊಸರು, ಆಮೇಲೆ ಲಿಂಬೆ ರಸ, ಈ ರೀತಿ ರೋಸ್ ವಾಟರ್, ಈ ರೀತಿ ಎಲ್ಲಾ ರೀತಿ ಹಾಕಿ ನಾವು ಅದನ್ನ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ನೆನೆಸಿಡ್ಬೇಕಾಗತ್ತೆ. ಒಂದು 15ರಿಂದ 20 ನಿಮಿಷ ನಾವು ನೆನೆಸಿಡ್ಕೊಂಡ್ರೆ ಸಾಕು. ನಾವು ಪೂರ್ತಿ ಇಡೀ ರಾತ್ರಿ ನಾವು ನೆನೆಸಿಡ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಒಬ್ಬೊಬ್ರು ಹೇಳ್ತಾರೆ ರಾತ್ರಿ ಇಡೀ ನೆನೆಸಬೇಕು ಅಂತ ಹೇಳೋದು. ಅಷ್ಟೊಂದು ಅವಶ್ಯಕತೆ ಇಲ್ಲ. ಒಂದು 15ರಿಂದ 20 ನಿಮಿಷ ಸಾಕು ನಮಗೆ ಇದು ನೆನೆಯೋದಕ್ಕೆ. ಒಂದು 20 ನಿಮಿಷ ನೆನೆಸಿದ್ದೀನಿ ನಾನು ಅಷ್ಟೇ. ಇದಕ್ಕೆ ಹಾಲು ಹಾಕಿದ್ದೀನಿ, ಹಸಿ ಹಾಲು ಹಾಕಿ ಒಂದೇ ಒಂದು ಸ್ಪೂನ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಒಂದೇ ಒಂದು ಸ್ಪೂನಿಂದ ನಮ್ಮ ಇದು ಅರಳದಂಗೆ ಆಗುತ್ತಲ್ಲ, ನೆನೀತಿ ಪೂರ್ತಿ ಹಾಲಲ್ಲಿ ನೆಂದಾಗ ಪೂರ್ತಿ ಇದು ಸ್ವಲ್ಪ ಇರೋದು ಜಾಸ್ತಿನೂ ಆಗುತ್ತೆ. ಅದಕ್ಕೋಸ್ಕರ 1 ಸ್ಪೂನ್ ಅಷ್ಟು ತಗೋರಿ. 1 ಸ್ಪೂನ್ ತಗೊಂಡು ಹಸಿ ಹಾಲಲ್ಲಿ ಇದನ್ನ ನೆನೆಸಿಟ್ಕೋರಿ. ನೀವು ಒಂದು 20 ನಿಮಿಷ ನೆನೆಸಿಟ್ಕೊಂಡು ಆದ್ಮೇಲೆ ಈ ರೀತಿಯಾಗಿ ಮಿಕ್ಸಿಗೆ ಹಾಕೋರಿ. ಮಿಕ್ಸಿ ಹಾಕೊಂಡು ಸ್ವಲ್ಪ ನೀವು ಹಾಲು ಹಾಕೊಂಡು ಅಲ್ಲಿ ಮಿಕ್ಸಿ ನೀವು ಮಾಡ್ಕೋಬಹುದು. ಚೂರು ಏನಾದರೂ ಕಡಿಮೆ ಆದ್ರೆ ಜಾಸ್ತಿ ಹಾಲು ಹಾಕೋಬೇಡ್ರಿ. ಹಾಲು ಹಾಕಿದ್ರೆ ಏನಾಗುತ್ತೆ, ಭಾಳನೇ ತೆಳ್ಳಗಾದ್ರೆ ಇದು ನಮ್ಮ ಟಿಶ್ಯೂ ಪೇಪರ್ ಮೇಲೆ ನಾವು ಇದನ್ನ ಹಾಕೋದ್ರಿಂದ ಅದು ನಿಲ್ಲಂಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಥಿಕ್ಕಾಗೇ ಇರಲಿ. ನಾನು ತೋರಿಸಿದ್ದೀನಿ ಯಾವ ರೀತಿ ನಾನು ಎಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಈ ರೀತಿ ನಾವು ಚೆನ್ನಾಗಿ ಅದನ್ನ ರುಬ್ಕೋಬೇಕಾಗತ್ತೆ. ಒಂದು ರೀತಿ ಪೇಸ್ಟ್ ರೀತಿ ಆಗುತ್ತೆ ಅದು. ನಾನು ಇಲ್ಲಿ ಟಿಶ್ಯೂ ಪೇಪರ್ನ ಒಂದು ಕಣ್ಣು ಮತ್ತು ಮೂಗಿನ ಭಾಗಕ್ಕೆ ನನ್ನ ಒಂದು ಫೇಸ್ಗೆ ಹಾಕೊಂಡು ನಾನು ಅದನ್ನ ಕಟ್ ಮಾಡಿ ಇಲ್ಲಿ ಹಾಕೊಂಡಿದ್ದೀನಿ. ಇದನ್ನ ಹಾಕಿ ಬಹಳ ಹೊತ್ತು ಮಟ್ಟ ಬಿಡಕ್ ಹೋಗ್ಬೇಡ್ರಿ. ಯಾಕಂತ ಅಂದ್ರೆ ಹಾಕಿದ ತಕ್ಷಣ ನೀವು ಸ್ಕಿನ್ಗೆ ಹಾಕೋಬೇಕು. ನಾ ಈಗ ಹಾಕಿದ್ದೆ, ನಾನು ಅದನ್ನ ಹಚ್ಕೊಂಡು ನಾ ಮುಖಕ್ಕೆ ಹಾಕೋದು ತೋರಿಸ್ಬೇಕನ್ನೋದ್ರಾಗ ಅದು ವಿಡಿಯೋ ಆಫ್ ಆಗಿತ್ತು. ನಾನು ಅದನ್ನ ಆನ್ ಮಾಡೋದು ಮರೆತು ಡೈರೆಕ್ಟ್ ಹಾಕೊಂಡ್ಬಿಟ್ಟೆ. ಮತ್ತೆ ನೆಕ್ಸ್ಟ್ ನಾನು ತೆಗೆದು ತೋರಿಸ್ಬೇಕಂತ ನೋಡಿದೆ. ಆದ್ರೆ ಅದು ಯಾಕಂದ್ರೆ ಟಿಶ್ಯೂ ಪೇಪರ್ ಭಾಳ ತೆಳ್ಳಗಿರೋದ್ರಿಂದ ಅದು ಹರಿತಾ ಇತ್ತು. ಹಾಗಾಗಿ ನಾನು ಏನ್ ಮಾಡಿದೆ, ಅಷ್ಟಕ್ಕೆ ಹಾಕೊಂಡಿದ್ದೀನಿ. ಅಲ್ಲಿ ಒಂದು ಸ್ವಲ್ಪ ಸ್ಕಿಪ್ ಆಗಿತ್ತು, ಅಂದ್ರೆ ಕ್ಯಾಮ್ರಾ ಆಫ್ ಆಗಿತ್ತು. ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಅಲ್ಲಿ ಮಿಸ್ ಆಗೈತಿ. ಇಷ್ಟು ಅದನ್ನ ಹಾಕೊಂಡು ಆದ್ಮೇಲೆ ಉಳಿದಿರುವಂತ ಒಂದೇನು ಇದು ಚಿಯಾ ಸೀಡ್ಸ್ ಏನು ಪ್ಯಾಕ್ ಇರುತ್ತೋ, ಪೇಸ್ಟ್ ಇರುತ್ತೋ, ಅದನ್ನ ಮತ್ತೆ ಮೇಲೆ ಪೂರ್ತಿಯಾಗಿ ನಾನು ಹಚ್ಕೊಂಡಿದ್ದೀನಿ. ಹಚ್ಕೊಂಡು ಇದನ್ನ ಒಂದು 20 ನಿಮಿಷ ಬಿಟ್ರೆ ಸಾಕು. 20 ನಿಮಿಷ, ಒಂದು ಅರ್ಧ ಗಂಟೆ. ನಿಮಗೆ ಟೈಮ್ ಇತ್ತು ಅಂದ್ರೆ ಒಂದು ಅರ್ಧ ಗಂಟೆ ಬಿಡ್ರಿ, ಇಲ್ಲ ಅಂದ್ರೆ ಒಂದು 20 ನಿಮಿಷ ಬಿಡ್ರಿ. ಇದು ಏನು ಎಷ್ಟು ಬಿಟ್ಟರು ನೀವು ಒಣಗಂಗಿಲ್ಲ ಇದು. ಅದಕ್ಕೋಸ್ಕರ ನೀವು ಒಂದು 20 ನಿಮಿಷ ಬಿಟ್ಟು ಆದ್ಮೇಲೆ ನಾನು ಇದನ್ನ ತೆಗಿತಿದ್ದೀನಿ. ಈಗ ಡೈರೆಕ್ಟ್ ಆಗಿ ನಾವು ಹಾಕೋದ್ರಿಂದ ಏನಾಗುತ್ತೆ, ನಾವು ಡೈರೆಕ್ಟ್ ಹಾಕಿದ್ರೆ ಏನಾಗುತ್ತೆ, ಅದು ತೆಗಿಯೋದು ನಮಗೆ ಭಾಳನೇ ಇದು ಅನ್ಸುತ್ತೆ. ಅದು ಪೂರ್ತಿಯಾಗಿ ಮುಖಕ್ಕೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಈ ರೀತಿ ನಾವು ಟಿಶ್ಯೂ ಪೇಪರ್ ಹಾಕಿ ತೆಗಿಯೋದ್ರಿಂದ ಏನಾಗುತ್ತೆ, ಆರಾಮಾಗಿ ಆ ಟಿಶ್ಯೂ ಪೇಪರ್ ಸಮೇತನ ಅದು ನಮಗೆ ಬರುತ್ತೆ. ಅಂದ್ರೆ ಕ್ಲೀನ್ ಮಾಡ್ಕೊಳೋದಕ್ಕೆ ಅಷ್ಟೊಂದು ನಮಗೆ ಕಷ್ಟ ಆಗಂಗಿಲ್ಲ. ಯಾಕಂದ್ರೆ ಇದು ಪೂರ್ತಿಯಾಗಿ ಅಂಟ್ಕೊಂಡ್ಬಿಡ್ತೈತಿ. ನಮ್ಮ ಸ್ಕಿನ್ ಅನ್ನ ಟೈಟ್ ಮಾಡ್ತೈತಿ, ನಮ್ಮ ಸ್ಕಿನ್ ಅಲ್ಲಿರುವಂತ ಕಲೆಗಳನ್ನ ದೂರ ಮಾಡ್ತೈತಿ, ನಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡ್ತೈತಿ. ಮತ್ತೆ ಇದ್ರೊಳಗಿನ ಜೆಲ್ ಅಂಶ ಇರುತ್ತಲ್ಲ, ಅದು ನಮ್ಮ ಚರ್ಮವನ್ನ ಒಂದು ಮಾಯ್ಶ್ಚರ್ ಆಗಿಡೋದಕ್ಕೆ ಸಹಾಯ ಮಾಡ್ತೈತಿ. ಆಮೇಲೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಇದ್ರೊಳಗ ನಮ್ಮ ಸ್ಕಿನ್ ಅನ್ನ ಮೃದುವ ಮಾಡ್ತೈತಿ ಮತ್ತೆ ಹೊಳಪಾಗಿಸ್ತೈತಿ. ಅಷ್ಟೇ ಅಲ್ಲದೆ ನಮ್ಮ ಮುಖದ ಮೇಲಿಂದ ಗುಳ್ಳೆಗಳ ಕಲೆಗಳಾಗ್ಲಿ, ಬಂಗು ಮತ್ತೆ ಅನ್ವನ ಸ್ಕಿನ್ ಟೋನ್ ಇರ್ತೈತಿ, ಎಲ್ಲಾನು ಇದು ಹೊಡೆದು ಹಾಕುವಂತ ಶಕ್ತಿ ಈ ಒಂದು ಚಿಯಾ ಸೀಡ್ಸ್ ಅಲ್ಲಿ ಐತಿ. ನಮ್ಮ ಬೊಜ್ಜನ ಕಡಿಮೆ ಮಾಡೋದಕ್ಕೆ ಎಷ್ಟಿದು ಸಹಾಯ ಮಾಡ್ತೈತೋ ಅಷ್ಟೇ ನಮ್ಮ ಸ್ಕಿನ್ಗೂ ಇದು ಹೆಲ್ಪ್ ಮಾಡ್ತೈತೆ. ಅದಕ್ಕೋಸ್ಕರ ಎಷ್ಟು ಖುಷಿ ಆಗತ್ತ ಅಂತಂದ್ರೆ ಬೇಕಿದ್ರೆ ಒಂದೇ ಒಂದ್ಸರ್ತಿ ಇದನ್ನ ಫೇಸ್ ಪ್ಯಾಕ್ ನೀವು ಹಾಕೊಂಡು ನೋಡ್ರಿ.
ನಿಮ್ಮ ಸ್ಕಿನ್ ಒಂದು ಹೊಳಪು ಮತ್ತು ಒಂದು ಅದು ಸಾಫ್ಟ್ನೆಸ್ ನೋಡಿ ನಿಮ್ಮಷ್ಟಕ್ಕೆ ನಿಮ್ಗೆ ಒಂದು ಆಶ್ಚರ್ಯ ಆಗುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗಾಗಿರೋದು ಅದೇ ಭಾಳ ಖುಷಿ ಆಯ್ತು. ನನ್ನ ಮುಖ ತೊಳ್ಕೊಂಡು ಹೊರಗೆ ಬಂದು ಒಂದು ಕನ್ನಡಿ ಒಳಗೆ ನೋಡ್ಕೊಂಡ ತಕ್ಷಣ ಇಷ್ಟು ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕ್ ಇದಾಗೈತಲ್ಪ, ಇಷ್ಟು ದಿನ ನಾನು ಯಾಕೆ ಮಾಡಲಿಲ್ಲ ಅದನ್ನ ಅಂತ ಹೇಳಿ ಅನ್ಕೊಂಡೆ. ನಿಜ ಅಂದ್ರೆ ನೀವು ಅದೇ ರೀತಿ ಪಕ್ಕ ಅನ್ಕೊಂತಿರ್ಬೇಕು, ಇದನ್ನ ಯಾಕೆ ಮೊದಲೇ ನೀವು ಹಾಕಿ ಮೊದಲಿಗೆ ಯಾಕೆ ನೀವು ತೋರಿಸಿಲ್ಲ ಅಂತ ಹೇಳಿ ಅಂದು ಕೇಳುವಷ್ಟು ಇಷ್ಟು ಚೆನ್ನಾಗಿ ಇದು ಫೇಸ್ ಪ್ಯಾಕ್ ಆಗುತ್ತೆ ನಮಗೆ. ಅದಕ್ಕೋಸ್ಕರ ಮನೇಲಿ ಈ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಮತ್ತು ಈ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊತೀನಿ ಅಂತ ಅನ್ನೋದಾದ್ರೆ ದಯವಿಟ್ಟು ಬೇಡ, ಬರೀ ಒಂದು ಅರ್ಧ ಗಂಟೆ ಇದಕ್ಕೆ ಟೈಮ್ ಕೊಟ್ಟರೆ ಸಾಕು, ಒಳ್ಳೆ ಸ್ಕಿನ್ನ ನಿಮ್ದಾಗುತ್ತೆ. ನೋಡಿದ್ರಲ್ಲ, ನಿಮಗೂ ಆಶ್ಚರ್ಯ ಅಂತ ಅನಿಸ್ತೈತಲ್ಲ, ಹೌದಲ್ಲಪ್ಪ ಎಷ್ಟು ಚೆನ್ನಾಗೈತಿ ಫೇಸ್ ಪ್ಯಾಕು, ನಾವು ಇವತ್ತು ರೆಡಿ ಮಾಡ್ಕೋಬೇಕು ಅಂತ. ನಿಜವಾಗ್ಲೂ ಭಾಳ ಚೆನ್ನಾಗೈತಿ. ಇದು ಎಷ್ಟು ನಮ್ಗೆ ನಾನು ವಿಡಿಯೋದೊಳಗೆ ಹೇಳ್ದಂಗೆ ನಾವು ಬೊಜ್ಜನ ಕರಗಿಸೋದಕ್ಕೆ ಸಹಿತ ನಾವು ಎಷ್ಟು ನಮ್ಗೆ ಹೆಲ್ಪ್ ಮಾಡುತ್ತೋ ಅಷ್ಟು ನಮ್ಮ ಸ್ಕಿನ್ಗೂ ಹೆಲ್ಪ್ ಮಾಡುತ್ತಿದ್ದು. ಬಹಳಷ್ಟು ನಾನು ಇದ್ರ ಬಗ್ಗೆ ನಾನು ಹಾಕೋಕ್ಕಿಂತ ಮೊದಲು ಎಲ್ಲಾನು ತಿಳ್ಕೊಂಡೆ. ನಿಜವಾಗ್ಲೂ ಹೋಗಂದ್ರೆ ಇದ್ರದ್ದು ಒಂದು ರೀತಿ ನನಗೆ ಇದ್ರದ್ದು ಬೆನಿಫಿಟ್ಸ್ ಆಯ್ತು, ಇದ್ರದ್ದು ಒಂದು ಯೂಸ್ ಮಾಡಿದಾಗ ಏನೆಲ್ಲ ಇದ್ರದ್ದು ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಸ್ಕಿನ್ನಿಗೆ ಅಂತ ಅಂದೆಲ್ಲ ನೋಡ್ಕೊಂಡು ಆದಮೇಲೆ ನಾನು ಫೇಸ್ ಪ್ಯಾಕನ್ನು ಹಾಕಿ ನಿಮ್ಮ ಇದ್ರಲ್ಲಿ ತೊಗೊಂಬಂದಿದ್ದೀನಿ. ಎಷ್ಟು ಅದು ಅದನ್ನೆಲ್ಲ ನಾನು ಬೆನಿಫಿಟ್ಸನ್ನು ಓದಿದಾಗ ಆಯ್ತು, ಆಮೇಲೆ ನಾನು ಅದನ್ನ ಟ್ರೈ ಮಾಡಿದಾಗಲೂ ಆಯ್ತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದ್ರ ರಿಸಲ್ಟು ಭಾಳ ಚೆನ್ನಾಗೈತಿ. ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಂಗಿಲ್ಲ. ನಾವು ಹೊರಗಿನಿಂದ ಮಾಸ್ಕ್ ಎಲ್ಲ ತೊಗೊಂಬಂದು ಹಾಕ್ತೀವಿ ನೋಡ್ರಿ, ಈ ರೀತಿಯಾಗಿರುವಂಥ ಮಾಸ್ಕನ್ನು ನಾವು ತೊಗೊಂಡು ಬಂದು ಹಾಕ್ತೀವಿ. ಇದಕ್ಕೆ ದುಡ್ಡು ಎಷ್ಟು ಕೊಡ್ತೀವಿ ನಾವು? ಅಷ್ಟಲ್ದ ಬರೀ ಒಂದೇ ಒಂದು ಸ್ಪೂನಲ್ಲಿ ನಾವು ನಮ್ಮ ಮನೆಯಲ್ಲಿ ಇದಕ್ಕಿಂತ 10 ಪಟ್ಟಾಗಿರುವಂಥ ಒಳ್ಳೆ ರಿಸಲ್ಟ್ ಕೊಡುವಂಥ ಫೇಸ್ ಪ್ಯಾಕನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ದುಡ್ಡು ಕೊಟ್ಟು ಇದನ್ನು ತೊಗೊಂಡು ಬಂದು ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದು ನೀವು ಹಚ್ಕೊಳೋದ್ರ ಬದಲಾಗಿ ಎಲ್ಲರ ಮನೇಲೂ ಈ ಒಂದು ಚಿಯಾ ಸೀಡ್ಸ್ ಇದ್ದೇ ಇರ್ತಾವೆ. ಯಾಕಂದ್ರೆ ಬಹಳಷ್ಟು ಹುಷಾರಾಗಿಬಿಟ್ಟಿದ್ದೀವಿ ನಾವೆಲ್ಲ ಸ್ಕಿನ್ ಕೇರ್ ಬಗ್ಗೆ, ಹೆಲ್ತ್ ಬಗ್ಗೆ ಬಹಳನ ಹುಷಾರಾಗಿದ್ದೀವಿ. ಹಾಗಾಗಿ ಇರಲಿಲ್ಲ ಅಂತ ಅಂದ್ರೆ ನಿಮ್ಮ ಅಕ್ಕಪಕ್ಕದಂಗೆ ಮೊದಲಿಗೆಲ್ಲ ನಾವು ಮೋರು ಅಥವಾ ಈ ಒಂದು ವಿಶಾಲ್ ಮಾರ್ಟ್ ಇಂಥಲ್ಲೆಲ್ಲ ನಾವು ತೊಗೊಂಬರ್ತೀವಿ. ಆದರೆ ನಿಮ್ಮ ಅಕ್ಕಪಕ್ಕ ಈಗ ಶಾಪ್ಗಳಲ್ಲಿ ಇವು ಸಿಗ್ತಾವೆ, ಕಿರಾಣಿ ಸ್ಟೋರ್ ಅಂತಿರಲ್ಲ ಅಲ್ಲಿ ಸಿಗ್ತಾವೆ. ನೀವು ಅಲ್ಲಿ ಹೋಗಿ ನೀವು ತೊಗೊಂಡು ಬಂದು ಫೇಸ್ ಪ್ಯಾಕನ್ನು ಹಾಕೋಬಹುದು. ಮನೆಯಲ್ಲಿ ಇದ್ರಂತೂ ಇನ್ನೂ ಬೆಟ್ರು. ಬರೀ ಒಂದು ಅರ್ಧ ಗಂಟೆಯಲ್ಲಿ ನಾವು ಅಲ್ಲಿ ಹೋಗಿ ತಾಸು ಗಂಟೆಲಿ ನಾವು ಟೈಮ್ ಪಾಸ್ ಮಾಡೋದ್ರ ಬದಲಿ ಬರೀ ಅರ್ಧ ಗಂಟೆಯಲ್ಲಿ ನೀವು ನೆನೆಸೋದು ಆಗುತ್ತೆ ಮತ್ತು ನಿಮ್ಮ ಫೇಸ್ ಪ್ಯಾಕ್ ಹಾಕೊಳ್ಳೋದು ಆಗುತ್ತೆ. ಬರೀ ಒಂದು 20 ನಿಮಿಷ, ಒಂದು 10 ನಿಮಿಷ ನೆನೆಸೋದಕ್ಕೆ, ಒಂದು 20 ನಿಮಿಷ ಫೇಸ್ಗೆ ಹಾಕೊಂಡು ಕ್ಲೀನ್ ಮಾಡ್ಕೊಳಕ್ಕೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಒಳಗೆ ನಮ್ಮ ಕೆಲಸ ನಮ್ಗೆ ಮುಗಿತೈತಿ. ಅಷ್ಟು ಚೆನ್ನಾಗಿರುವಂಥ ಗ್ಲೋ ಆಗಿರುವಂಥ ಒಂದು ಟೈಟ್ ಆಗಿರುವಂಥ ಸ್ಕಿನ್ನನ್ನು ನಾವು ಪಡ್ಕೋಬೋದು. ಇದೇ ರೀತಿಯಾಗಿರುವಂಥ ಒಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳಿಗಾಗಿ ನೀವೇನು ಮಾಡಬೇಕು, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಆಲ್ ಬಟನ್ ಕ್ಲಿಕ್ ಮಾಡಬೇಕು. ವಿಡಿಯೋ ಇಷ್ಟ ಆದರೆ ಏನು ದಯವಿಟ್ಟು ಲೈಕ್ ಮಾಡಬೇಕು. ಹಾಗೆ ಈ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿರಿ. ಇದರ ರಿಸಲ್ಟ್ ಏನು ಹೆಂಗಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಮತ್ತೆ ಮುಂದೆ ಒಂದು ಒಳ್ಳೆ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.